ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ನಾನು ಈ ಪಿಕೋ ಮಿಷನ್ ನ ಪರ್ಫೆಕ್ಟ್ ಆಗಿ ಹೇಗೆ ಯೂಸ್ ಮಾಡೋದು, ಈ ಸಿಸ್ಟಮ್ ನ ಹೇಗೆ ಸೆಟ್ ಮಾಡೋದು ಅಂತ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಪ್ಲೀಸ್ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ. ಫಸ್ಟ್ನೇದಾಗಿ ನೀವು ಸೆಟ್ ಮಾಡ್ಕೊಳ್ಬೇಕು, ಸ್ಟಿಚಿಂಗ್ ರೆಗ್ಯುಲೇಟರ್ ನ ನೀವು ಸೆಟ್ ಮಾಡ್ಕೊಳ್ಬೇಕು. ಈಗ ಹೇಗೆ ಸೆಟ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, ಈ ಪಿಕೋ ಮಿಷನ್ ಅಲ್ಲಿ ನಿಮ್ಗೆ ನಾರ್ಮಲ್ ಸ್ಟಿಚ್ ಬೇಕಂತ ಹೇಳಿದ್ರೆ ಝೀರೋ ಇದೆಯಲ್ಲ, ಝೀರೋ ಮೇಲೆ ಝೀರೋ 1 2 3 4 5 ಹೀಗೆ ಮೇಲ್ಗಡೆ ಸೆಟ್ ಮಾಡ್ಕೊಳ್ಬೇಕು. ಇವಾಗ ನಾನು ಒಂದು ಸೆಟ್ ಮಾಡಿ ತೋರಿಸ್ತೇನೆ ನೋಡಿ. ಈಗ ನಮ್ಗೆ 2 ಸಾಕು. ಹೀಗೆ ಈ ರೀತಿ ಮೇಲ್ಗಡೆ ಸೆಟ್ ಮಾಡ್ಕೊಳ್ಬೇಕು. ಇವಾಗ ನಮ್ಗೆ ಪಿಕೋ ಬೇಕಂತ ಹೇಳಿದ್ರೆ ಝೀರೋಕ್ಕಿಂತ ಕೆಳಗಡೆ 0 1 2 3 4 5 ಈ ತರ ಕೆಳಗಡೆ ಸೆಟ್ ಮಾಡ್ಕೊಳ್ಬೇಕು. ಪಿಕೋ ಬೇಕಂತ ಹೇಳಿದ್ರೆ ಈ ತರ ಕೆಳಗಡೆ ಸೆಟ್ ಮಾಡ್ಕೊಳ್ಬೇಕು ಅಷ್ಟೇ. ಸ್ಟಿಚಿಂಗ್ ರೆಗ್ಯುಲೇಟರ್ ಸೆಟ್ಟಿಂಗ್ ಅಂತ ಹೇಳಿದ್ರೆ ಈ ತರನೇ ಅಷ್ಟೇ, ಮತ್ತೇನು ಸೆಟ್ಟಿಂಗ್ ಇಲ್ಲ. ಝೀರೋಕ್ಕಿಂತ ಮೇಲ್ಗಡೆ ನಾರ್ಮಲ್ ಸ್ಟಿಚ್ ಬೇಕು ಅಂತ ಹೇಳಿದ್ರೆ ಝೀರೋಕ್ಕಿಂತ ಮೇಲ್ಗಡೆ ಸೆಟ್ ಮಾಡ್ಕೊಳ್ಬೇಕು. ನಮ್ಗೆ ಪಿಕೋ ಬೇಕಂತ ಹೇಳಿದ್ರೆ ಝೀರೋಕ್ಕಿಂತ ಕೆಳಗಡೆ. ಮತ್ತೆ ನಾರ್ಮಲ್ ಸ್ಟಿಚಿಂಗ್ ಅಲ್ಲಿ ನಮ್ಗೆ ಸ್ವಲ್ಪ ದೊಡ್ಡ ಸ್ಟಿಚ್ ಬೇಕಿದ್ರೆ ಹೀಗೆ 2 3, ಇನ್ನೂ ಸ್ವಲ್ಪ ದೊಡ್ಡ ಸ್ಟಿಚ್ ಬೇಕಾದ್ರೆ 4 5 ನಾರ್ಮಲ್ ಸ್ಟಿಚ್ ನೀವು ಸೈಜ್ ಕೂಡ ಸೆಟ್ ಮಾಡ್ಕೊಳ್ಬಹುದು. ಅದೇ ರೀತಿ ಪಿಕೋದಲ್ಲೂ ಕೂಡ ಪಿಕೋ ನಮ್ಗೆ ಈಗ ಸೈಜ್ ನೋಡ್ಕೊಳ್ಬೇಕಾಗತ್ತೆ. ಈಗ ನಮ್ಗೆ ಒಂದ್ ಸೈಜ್ ಸ್ವಲ್ಪ ಚಿಕ್ಕ ಸ್ಟಿಚ್ ಬೇಕಿದ್ರೆ, ಸ್ವಲ್ಪ ದೊಡ್ಡ ಸ್ಟಿಚ್ ಬೇಕಿದ್ರೆ 2, ಇನ್ನೂ ಸ್ವಲ್ಪ ದೊಡ್ಡ ಸ್ಟಿಚ್ ಬೇಕಿದ್ರೆ 3, ಹೀಗೆ ಪಿಕೋನ ಸೆಟ್ ಮಾಡ್ಕೊಳ್ಬೇಕು. ಅಂದ್ರೆ ಇವಾಗ ಸ್ಟಿಚಿಂಗ್ ರೆಗ್ಯುಲೇಟರ್ ಹೇಗೆ ಸೆಟ್ ಮಾಡ್ಕೊಳ್ಳೋದಂತ ಗೊತ್ತಾಯ್ತಲ್ವಾ. ಅದೇ ರೀತಿ ಇಲ್ಲೊಂದು ಗಡಿಯಾರ ಟೈಪ್ ಸೆಟ್ಟಿಂಗ್ ಕೊಟ್ಟಿದ್ದಾರೆ, ಇನ್ನೊಂದು ರೆಗ್ಯುಲೇಟರ್. ಇದು ಯಾವ ರೀತಿ ಸೆಟ್ ಮಾಡ್ಕೊಳ್ಳೋದಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ನಿಮ್ಗೆ ಪಿಕೋ ಬೇಕಂತ ಹೇಳಿದ್ರೆ ಈಗ 4 3 2 ಈ ಮಧ್ಯದಲ್ಲಿ ಇಡ್ಬೇಕು. ಇಲ್ಲಿ ಕಾಣಿಸ್ತಿದ್ಯಾ? 4 3 ಈ ಮಧ್ಯದಲ್ಲಿ ಇಡ್ಬೇಕು. ನಾನೀಗ ಪಿಕೋನ 4 ಮತ್ತೆ 3 ಮತ್ತೆ 4 ನ ಮಿಡ್ಲ್ ಇಡ್ತೀನಿ. ಯಾವ ರೀತಿ ಸೆಟ್ ಮಾಡ್ಕೊಳ್ತೇನೆ ಅಂತ ಹೇಳಿದ್ರೆ, ಈಗ ಪಿಕೋ ಸೆಟ್ ಮಾಡ್ಕೊಳ್ತಾ ಇದ್ದೇನೆ ನಾನು. ಈ ರೀತಿ ಇಟ್ಕೊಂಡು ಇದನ್ನ ಈ ರೀತಿ ಸ್ಪ್ರಿಂಗ್ ಈ ತರ ಇದೆಯಲ್ಲ, ಈ ತರ ಎಕ್ಸ್ಟ್ರಾ ಕೊಟ್ಟಿರ್ತಾರೆ. ಈ ರೀತಿ ಇದನ್ನ ಸ್ವಲ್ಪ ನಾವು ಮೇಲ್ಗಡೆ ಎತ್ತಬೇಕು. ಹೀಗೆ ಎತ್ತದ ನಂತರ ಈ ಮುಳ್ಳು ಅನ್ನುವಂಥದ್ದು ಪಾಸ್ ಆಗತ್ತೆ. ಇಲ್ಲಿ ನೋಡಿ, ಹೀಗೆ ಟರ್ನ್ ಆಗತ್ತೆ. ಇದು 3 ಮತ್ತೆ 4 ನಲ್ಲಿ ನಿಂತಾಗ ನಾವು ಈ ಸ್ಕ್ರೂ ಇರುತ್ತಲ್ವ, ಇಲ್ಲಿ ಕೆಳಗಡೆ ಸ್ಕ್ರೂ ಕೊಟ್ಟಿರ್ತಾರೆ. ಇಲ್ಲಿ ನೋಡಿ, ಇಲ್ಲೊಂದು ಸ್ಕ್ರೂ ಇದೆ. ಸ್ಕ್ರೂ ಅನ್ನ ಟೈಟ್ ಮಾಡ್ಕೊಳ್ಬೇಕು. ನಂತರ ಫಸ್ಟ್ ಈ ರೀತಿ ಮೇಲ್ಗಡೆ ಎತ್ತದ ನಂತರ ಈ ಗಡಿಯಾರದ ಮುಳ್ಳು, ಇಲ್ಲಿ ಗಡಿಯಾರ ಟೈಪ್ ಇದೆಯಲ್ಲ, ಇದು ಮುಳ್ಳು ಟರ್ನ್ ಆಗತ್ತೆ. ಈಗ ನಮ್ಗೆ 3 ಮತ್ತೆ 4 ಮಧ್ಯದಲ್ಲಿ ಇರ್ಬೇಕು. ನಂತರ ಇಟ್ಟೆ ನಾನು 3 ಮತ್ತೆ 4 ಮಧ್ಯದಲ್ಲಿ ಬಂತು ನೋಡಿ. ನಂತರ ಮಧ್ಯದಲ್ಲಿ ಬಂದ ನಂತರ ಇಲ್ಲಿ ಸ್ಕ್ರೂ ಟೈಪ್ ಇದೆ, ಅದನ್ನ ಟೈಟ್ ಮಾಡ್ಕೊಂಡ್ರೆ ಮುಗೀತು. ಇಲ್ಲಿ ನೋಡಿ, ಕರೆಕ್ಟ್ ಮಧ್ಯದಲ್ಲಿ ನಿಂತ್ಕೊಂಡ್ರು ಟೈಟ್ ಮಾಡಿದ ನಂತರ ಇದು ಪಿಕೋಗೆ ಸೆಟ್ ಆಯ್ತು. ಇವಾಗ ನಮ್ಗೆ ನಾರ್ಮಲ್ ಸ್ಟಿಚ್ ಬೇಕಂತ ಹೇಳಿದ್ರೆ ಯಾವ ರೀತಿ ಸೆಟ್ ಮಾಡ್ಕೊಳ್ಬೇಕು? ಈ ಪಿಕೋ ಮಿಷನ್ ನಾರ್ಮಲ್ ಸ್ಟಿಚ್ ಬೇಕಂತ ಹೇಳಿದ್ರೆ ಜಸ್ಟ್ ಒಂದ್ ಸ್ಕ್ರೂ ಲೂಸ್ ಮಾಡಿದ್ರೆ ಆಯ್ತು, ಡೈರೆಕ್ಟ್ ಝೀರೋಗ್ ಬಂದ್ ನಿಂತ್ಕೊಳ್ತು. ಝೀರೋಗಿದೆ ನಾರ್ಮಲ್ ಸ್ಟಿಚಿಂಗ್ ಅಷ್ಟೇ. ನಾರ್ಮಲ್ ಸ್ಟಿಚಿಂಗ್ ಬೇಕಿದ್ರೆ ಝೀರೋ ಇಟ್ಬಿಡಿ. ಜಸ್ಟ್ ಸ್ಕ್ರೂ ಟೈಪ್ ಲೂಸ್ ಮಾಡಿದ್ರೆ ಡೈರೆಕ್ಟ್ ಸ್ಟಿಚಿಂಗ್ ನಾರ್ಮಲ್ ಝೀರೋಗ್ ಬಂದ್ ನಿಂತ್ಕೊಳ್ತು. ನಾರ್ಮಲ್ ಸ್ಟಿಚಿಂಗ್ ಬೇಕಿದ್ರೆ ನಿಮ್ಗೆ ಝೀರೋಲ್ಲಿ ಇಟ್ಕೊಳ್ಬೇಕು. ನಂತರ ಪಿಕೋ ಮಿಷನ್ ನಲ್ಲಿ ಮತ್ತೆ ಇನ್ನೊಂದು ಸೆಟ್ಟಿಂಗ್ ಯಾವ ರೀತಿ ಮಾಡ್ಕೊಳ್ಬೇಕಂತ ಹೇಳಿದ್ರೆ, ಫೂಟ್ ಚೇಂಜ್ ಮಾಡ್ಬೇಕಾಗಿರುತ್ತೆ. ನಂತರ ಈಗ ಪಿಕೋ ಮಿಷನ್ ನಲ್ಲಿ ನಿಮ್ಗೆ ನಾರ್ಮಲ್ ಸ್ಟಿಚ್ ಬೇಕಿದ್ರೆ ಈ ರೀತಿ ಫೂಟ್ ಹಾಕ್ಬೇಕು. ಇಲ್ಲಿ ನೋಡಿ, ಈ ರೀತಿ ಫೂಟ್ ಅನ್ನು ಹಾಕ್ಬೇಕು. ಇದು ನಾರ್ಮಲ್ ಸ್ಟಿಚಿಂಗ್ ಫೂಟ್. ನಂತರ ನಮ್ಗೆ ಪಿಕೋ ಬೇಕಂತ ಹೇಳಿದ್ರೆ ಈ ರೀತಿ ಫೂಟ್ ಅನ್ನು ಹಾಕ್ಬೇಕು. ಇಲ್ಲಿ ನೋಡಿ, ಈ ರೀತಿ ಫೂಟ್ ಹಾಕಿದ್ರೆ ಪಿಕೋ ಚೇಂಜ್ ಆಗುತ್ತೆ. ಇದೇ ರೀತಿ ಸೆಟ್ಟಿಂಗ್ ಮತ್ತೇನು ಚೇಂಜಸ್ ಮಾಡುವಂಗಿಲ್ಲ. ಮತ್ತೆ ಎಲ್ಲದೂ ಅದೇ ರೀತಿ ದಾರ ಹಾಕೊಳ್ಳೋದು ಎಲ್ಲ ರೀತಿನೂ ನಾರ್ಮಲ್ ಮಿಷನ್ ತರಾನೇ. ದಾರ ಹಾಕೊಳ್ಳೋದು ಎಲ್ಲದು ನಾರ್ಮಲ್ ಮಿಷನ್ ತರಾನೇ. ರೆಗ್ಯುಲೇಟರ್ ಒಂದ್ ಸ್ವಲ್ಪ ಸೆಟ್ಟಿಂಗ್ ಮಾಡ್ಕೊಳ್ಬೇಕು. ಮತ್ತೆ ಈ ತರ ಗಡಿಯಾರದ ರೆಗ್ಯುಲೇಟರ್ ಅನ್ನು ಕೊಟ್ಟಿರ್ತಾರೆ, ಅದೊಂದು ಸೆಟ್ಟಿಂಗ್ ಮಾಡ್ಕೊಂಡು ಈ ಫೂಟ್ ಒಂದು ಸೆಟ್ಟಿಂಗ್ ಮಾಡ್ಕೊಂಡು ನಾರ್ಮಲ್ ಮಿಷನ್ ತರಾನೇ.